ನೋಡ್ ಮೇಘ್ನಾ, ಶುದ್ಧವಾಗಿರೋದನ್ನು ಎಲ್ಲರೂ ಹಾಲಿಗೆ ಹೋಲಿಸ್ತಾರೆ. ಆದರೆ ಹಾಲು ಯಾವಾಗಲೂ ಶುದ್ಧವಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿನ್ನ ಮನಸ್ಸು ಶುದ್ಧವಾಗಿದೆ ಅಂತ ನನಗೆ ಗೊತ್ತಮ್ಮ. ಅಲ್ಲ, ಹಾಲು ಒಡೆದೋಗಿದ್ದಕ್ಕೆ ಇಷ್ಟು ಬೇಜಾರು ಮಾಡಿಕೊಂಡ್ರೆ ಹೇಗೆ ಹೇಳು? ನಿನ್ನ ಜೀವನ ಈಗ ಶುರುವಾಗ್ತಾ ಇದೆ, ಗೊತ್ತಾಯ್ತಾ? ಇಂಥ ನಿರ್ವಿಘ್ನಗಳು ಜೀವನದಲ್ಲಿ 108 ಬರ್ತಾನೆ ಇರುತ್ತೆ. ಅದನ್ನೆಲ್ಲ ನೀನು ಧೈರ್ಯವಾಗಿ ಎದುರಿಸಿ ನಿಲ್ಲಬೇಕು. ಸಿಹಿ ಮಾಡಿ ಎಲ್ರಿಗೂ ತಿನ್ನಿಸ್ಬೇಕು ಅಂತ ತುಂಬ ಆಸೆ ಇತ್ತು ಅಲ್ವಾ? ನಂಗೆ ಅರ್ಥ ಆಗತ್ತೆ ಪುಟ್ಟ. ಆದ್ರೂ ಅಮ್ಮ, ಇನ್ನೇನು ಮಾತಾಡಬಾರ್ದು ನೀನು. ಹಾಲು ಒಡೆದೋದ್ರೆ ಏನಂತೆ, ಇನ್ನೊಂದು ಪ್ಯಾಕೆಟ್ ಹಾಲು ತರಿಸಿ ಸಿಹಿ ಮಾಡು. ನೀನು ಹಾಲು ಉಕ್ಕಿಸ್ತಾ ಇದ್ರೂ ಪರವಾಗಿಲ್ಲ ಕಣೆ, ಆದರೆ ನನ್ನ ಮಗಳ ಮುಖದಲ್ಲಿ ಯಾವಾಗಲೂ ನಗು ಉಕ್ಕಿ ಹರಿತಾ ಇರಬೇಕು. ಅದನ್ನು ನೋಡಿ ನಾವು ಸಂತೋಷ ಪಡಬೇಕು. ಅರ್ಥ ಆಯ್ತಾ? ಅಮ್ಮ, ಮುಂದಿನ ಜನ್ಮ ಅಂತಿದ್ರೆ ನಾನು ನಿಮ್ಮ ಹೊಟ್ಟೆಲೆ ಹುಟ್ಟು ಬರ್ತೀನಿ. ನಿಮ್ಮಂತ ಅತ್ತೆ ಬೇರೆ ಯಾರಿಗೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ನಾನು ತುಂಬಾ ಅದೃಷ್ಟವಂತೆ. ನೋಡು, ಅಳಬಾರ್ದು. ಇದು ಅತ್ತೆ ಸೊಸೆ ಬಾಂಧವ್ಯ ಅಲ್ಲ ಕಣೆ, ತಾಯಿ ಮಗಳ ಬಾಂಧವ್ಯ. ಯಾರ ಮುಂದೆನೂ ನಾನು ನಿಂಗೆ ಬಿಟ್ಕೊಡಲ್ಲ ಕಣೆ, ಯಾವಾಗಲೂ ನಿನ್ನ ಜೊತೆಯಲ್ಲೇ ಇರ್ತೀನಿ. ಆದರೆ ಸದಾಕಾಲ ನಾನು ನಿನ್ನ ಜೊತೆಯಲ್ಲಿ ಇರ್ತೀನಿ ಅಂತ ನೀನು ಅನ್ಕೋಬೇಡ. ಜೀವನದಲ್ಲಿ ಏನೇ ಬಂದರೂ ನೀನೇ ಅದನ್ನು ಧೈರ್ಯವಾಗಿ ಎದುರಿಸೋದನ್ನು ಕಲಿಬೇಕು. ಅರ್ಥ ಆಯ್ತಾ? ಹೋಗು, ಸಿಹಿ ಮಾಡಿ ನಿನ್ನ ಗಂಡಂಗೂ ತಿನ್ನಿಸ್ಬೇಕಲ್ವಾ? ಹೋಗು. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ಪ್ಲೀಸ್. ಭಾವನ್ ತಮ್ಮನ ಮೇಲೆ ಇಷ್ಟೊಂದು ಕಾಳಜಿ ಯಾವಾಗಿಂದ ಶುರು ಆಯ್ತು? ಭಾವನ್ ತಮ್ಮ ಅಲ್ವಾ, ಅದಕ್ಕೆ. ನಿಜವಾದ ಅರ್ಥ ಅಷ್ಟೇನಾ? ಅಷ್ಟೇ ಅನ್ಕೊಂಡ್ರೆ ಅಷ್ಟೇ. ಇನ್ನು ಏನೇನೋ ಅರ್ಥ ಇದೆ ಅಂತ ಅಂದ್ಕೊಂಡೆ. ಟೆನ್ಷನ್ ಕೊಡ್ಬೇಡ, ಬೇಗ ಕೇಳು. ಯಾಕೆ ಈ ರೀತಿ ಪ್ರಶ್ನೆ ಕೇಳ್ತಿದ್ದೀನಿ ಅಂತ ನೀವು ತಪ್ಪು ತಿಳ್ಕೊಬಾರ್ದು. ಇಲ್ಲ, ಕೇಳು. ಪ್ರತಿ ಹೆಣ್ಣಿಗೂ ಮದುವೆ ಆದ್ಮೇಲೆ ಕಾಡುವಂತ ಪ್ರಶ್ನೆ ಇದು. ಎಷ್ಟು ಮಕ್ಕಳು ಮಾಡ್ಕೊಬೇಕು ಅಂತನಾ? ಅದಲ್ಲ, ಮತ್ತೆ ನೀವು ನನ್ನನ್ನ ಯಾವಾಗ್ಲೂ ಹೀಗೆ ಪ್ರೀತಿಸ್ತಿರ್ತೀರ ಅಲ್ವಾ? ಯಾವತ್ತೂ ಬದಲಾಗಲ್ಲ ಅಲ್ವಾ? ಯಾಕ್ರಿ ಹಾಗೆ ನೋಡ್ತಿದ್ದೀರಾ? ನನ್ನ ಪ್ರಶ್ನೆ ಸರಿ ಇಲ್ವಾ? ನಿಮ್ಮ ಪ್ರಶ್ನೆ ಸರಿ ಇದೆ, ಆದರೆ ಉತ್ತರ ಹೇಗೆ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಂದ್ರೆ ನಿಮ್ಮ ಹತ್ರ ಉತ್ತರ ಇಲ್ವಾ? ಇದೆ. ಉತ್ತರ ಕೊಡಬೇಕಾ? ಕೊಡಿ.
ನಾನು ಹೋಗ್ತೀನಿ. ನಿಲ್ಲು ನಿಲ್ಲು ಒಂದೇ ನಿಮಿಷ ಕೊಟ್ಟೆ ಹೃದಯ ನಿನಗೆ ಇಲ್ಲ ಇಲ್ಲ ಬೇರೆ ಕೆಲಸ ನಿನ್ನ ಬಿಟ್ಟು ನನಗೆ ನಿನ್ನಂತ ಸಂಗತಿ ಬೇಕಲ್ಲ ಜೊತೆಗೆ ಏನೋ ಕೊಡಬೇಕು ಅಂತ ಬಂದವರು ಕೊಡದೆ ಹಾಗೆ ಹೋಗ್ತಾ ಇದ್ದೀರಾ? ಇದು ಸರಿನಾ? ಅಕ್ಕ ಸ್ವೀಟ್ ಮಾಡಿದ್ಲು, ಅದನ್ನು ಕೊಡೋಣ ಅಂತ ಬಂದೆ. ಕೊಡಿ. ಏನೋ ಏನೋ ಆಗಿದೆ ನನಗೆ ಗೊತ್ತೇ ಆಗದೆ, ಏನೋ ಏನೋ ಆಗಿದೆ ಮನಸ್ಸು. ನಿಮ್ಮ ಕೈಯಿಂದ ಸ್ವೀಟ್ ತೆಗೆದು ನನ್ನ ಬಾಯಿಗಿಟ್ರೆ ನಿಮ್ಮ ಕೈಯನ್ನು ಸೌದೋಗುತ್ತಾ? ನಾನು ಯಾಕೆ ತಿನ್ನಿಸ್ಬೇಕು? ಅದು ಸ್ವೀಟ್ ಪ್ಲಸ್ ಸ್ವೀಟ್. ಅಂದ್ರೆ ನಿಮ್ಮ ಕೈ ಸಿಹಿ, ಸ್ವೀಟು ಸಿಹಿ, ಎರಡೂ ಸೇರಿ ಸ್ಪರ್ಶ ಜಾಸ್ತಿ ಆದರೆ ಇನ್ನೂ ಸಿಹಿ ಆಗಿರೋದು ಅಂತ. ನೀವು ತುಂಬಾ ಆಡ್ತಿದ್ದೀರಾ. Brain breathing and now I'm drowning down in the canoe, mella mella pulling me now. I can never let you fly away. Yo, you're my baby, wanna see you every day. Going crazy, eager in that. I'm never easy. Eager till the now, like I just keep crying every day. You're filled in my heart in every way. ಕೈ ಹಿಡ್ಕೊಂಬಿಟ್ರಿ. ನಾವು ಒಂದ್ಸತಿ ಕೈ ಹಿಡಿದ್ರೆ ಕೈ ಬಿಡೋರೇ ಅಲ್ಲ. ನೀವು ಅದೇ ಜಾತಿ ಅಂತ ಅಂದ್ಕೊಂಡಿದ್ದೀನಿ. ನೀ ಪ್ರೀತಿಸುವಂತ ಬೆಂಡಾದೆನಾ, ಒಂದು ಸೆಲ್ಫಿ ಬೇಕು ವಿದ್ಯುಮಾಲ, ಒಪ್ಪಿಕೊಳ್ಳೆ ನಿನ್ನ ಫ್ಯಾನು ನಾ. Just be ಭಯನಾ? ಮೇಘನಾ, ನಾವು ಹೋಗ್ತಿರೋದು ದೇವಸ್ಥಾನಕ್ಕೆ, ಭಯ ಪಡೋಂಥದ್ದೇನಿದೆ? ಬಾ. ಕೈ ಬಿಡೋಣ.